welcome our second chief guest of the day, Dr. Manjunatha K.R., the principal of Government PU College, Hebbal. I request the chief guest to please move forward for the lighting of the lamp. Give a huge round of applause. Facilitate our welcome and welcome the chief guest, Dr. Manjunatha K.R. We welcome you, sir. A big round of applause. Yes, sir. Next, your principal and you as students wouldn't have reached this milestone. Let us welcome our secretary, sir, Aslam, sir, for the event. We welcome you, sir. मैडम जरा हट जाओ. Thank you, sir. The enthusiasm and the participation of the students makes me immense happy that you all are signing here to welcome your parents and the chief guest to show your talent and efforts. For that motivation and enthusiasm, I would like, sir, to share a few words for the motivation of our students. Thank you. ಪ್ರೀತಿಯ ವಿದ್ಯಾರ್ಥಿಗಳು, ಬಹುಶಃ ನಮ್ಮ ಮಾತು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅಥವಾ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮನಸ್ಸುಗಳಿದೆಯಲ್ಲ, ಅದು ಮನಸ್ಸು ತುಂಬಾ ಮುಕ್ತವಾದದ್ದು. ನಾವು ಪಾಠ ಮಾಡಬೇಕಾದಾಗ ನಮ್ಮ ಆಲೋಚನಾ ಕ್ರಮ, ನಮ್ಮ ಚಿಂತನಾ ಕ್ರಮ ಸ್ವಲ್ಪ ಮೇಲ್ಮಟ್ಟಕ್ಕಿರುತ್ತೆ. ನಿಮ್ಮ ಈ ಕಾರ್ಯವೈಖರಿ ನೋಡ್ತಾ ಇದ್ರೆ ಬಹುಶಃ ನೀವು ಬಹಳ ಶ್ರಮ ಪಟ್ಟಿದ್ರಿ ಕಳೆದ ಒಂದು ವಾರ 15 ದಿವಸದಿಂದ ಅಂತ ಅನ್ಸುತ್ತೆ. ನಾವು ನಮ್ಮ ಕಾಲೇಜಿನ ನಿಮ್ಗಿಂತ ಸ್ವಲ್ಪ ಬೌದ್ಧಿಕವಾಗಿ ವಿಕಾಸ ಆಗಿರುವಂತ ವಿದ್ಯಾರ್ಥಿಗಳಂತರು. ಅಂತ ವಿದ್ಯಾರ್ಥಿಗಳನ್ನ ಕಟ್ಕೊಂಡು ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂದ್ರೆ ನಮಗೂ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಅವ್ರಿಗಿನ್ನ ಚಿಕ್ಕ ವಯಸ್ಸಿನ ನೀವುಗಳು ಇವತ್ತಿಂದ ಕಾರ್ಯಕ್ರಮವನ್ನ ಮಾಡಿದಂಥದ್ದು ಬಹುಶಃ ನಿಮ್ಮ ಸಾಧನೆ ಅಂತಾನೆ ಕಲಿಬೇಕಾಗತ್ತೆ. ಬಹುಶಃ ಇವತ್ತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವುಗಳು ಈ ತರದ ಆಕ್ಟಿವಿಟೀಸ್ ಅಲ್ಲಿ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಅಂತ ಏನ್ ಕರಿತೀವಿ, ಆ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಅಲ್ಲಿ ವಿಶೇಷವಾದಂತಹ ಒಂದಷ್ಟು ಯೋಜನೆಗಳನ್ನ ನೀವು ಈಗಲಿಂದ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತು ಸ್ಕಿಲ್ ಎಜುಕೇಶನ್ ಅಂತ ಏನ್ ಕರಿತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಬರೀ ನಾವು ಪಠ್ಯ ಪುಸ್ತಕದಲ್ಲಿಂದ ಪರೀಕ್ಷೆ ನೀವು ಪಾಸ್ ಆಗೋದು, ಅದರಲ್ಲಿ ಅಂಕಗಳನ್ನ ತಗೊಳ್ಳೋದು ಒಂದು ಭಾಗ ಆದ್ರೆ, ಇವತ್ತಿನ ಜಗತ್ತಿಗೆ ನೀವು ಯಾವ ರೀತಿಯಲ್ಲಿ ಇವಾಗ್ಲಿಂದ ಅಪ್ಡೇಟ್ ಆಗ್ತಾ ಹೋಗ್ತೀರಿ ಫ್ಯೂಚರ್ಗೆ ಅನ್ನೋದನ್ನ ನೀವು ತುಂಬಾ ಈಗಲಿಂದ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಸರ್ಕಾರವು ಕೂಡ ಆ ಹಿನ್ನೆಲೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ. 8ನೇ ತರಗತಿಯಿಂದಲೇ ನಿಮ್ಮ ಮುಂದೆ ಏನ್ ಕೆಲಸ ಸೇರ್ಕೋಬೇಕಾಗತ್ತೆ,
ಅದಕ್ಕೆ ವಿದ್ಯಾರ್ಥಿಗಳಿಗೆ ಏನ್ ಶಿಕ್ಷಣವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೆ ಸ್ಕಿಲ್ ಎಜುಕೇಶನ್ ಅಂತ ಒಂದು ಪ್ಲಾನ್ ಮಾಡ್ತದೆ. ಅಲ್ಲೊಂದು ಪಠ್ಯವನ್ನ ರೂಪಿಸ್ತಾ ಇದ್ದೀರಿ. ಸರ್ಕಾರದಲ್ಲಿ ಒಂದು ಪಠ್ಯ ಅಂತ ರೂಪಿಸ್ತಾ ಇದೆ. 8ನೇ ತರಗತಿಗೆ ಶುರು ಆಗುತ್ತೆ. ಆ 8, 9, 10, 11, 12 ಒಟ್ಟು 5 ವರ್ಷಗಳ ಕಾಲ ನಿಮ್ಗೆ ಪಠ್ಯ ಪುಸ್ತಕ ಈ ಏನ್ ಟೆಕ್ಸ್ಟ್ ಬುಕ್ ಇದೆ, ಟೆಕ್ಸ್ಟ್ ಬುಕ್ ನ ಜೊತೆ ಒಳಗಡೆ ನೀವೇನ್ ಪ್ರೊಫೆಷನ್ಗೆ ಹೋಗ್ಬೇಕಾ ನೆಕ್ಸ್ಟ್ ಅದರ ನಾಲೆಡ್ಜ್ ಅನ್ನ ತಗೊಂಡು ಅದಕ್ಕೆ ಬೇಕಾದಂತ ತಿಳುವಳಿಕೆಯನ್ನ ಮಕ್ಕಳಿಗೆ ಆ 8, 9, 10ನೇ ತರಗತಿಯಲ್ಲೇ ಕೊಡಬೇಕು ಅನ್ನೋದಕ್ಕೆ ಒಂದು ಪಠ್ಯ ಪುಸ್ತಕವನ್ನ ರೂಪಿಸ್ತಾ ಇದೆ. ಆ ಪಠ್ಯ ಪುಸ್ತಕ ರೂಪಿಸುವ ಕಮಿಟಿ ಒಳಗಡೆ ನಾನು ಕೂಡ ಕಳೆದ ಒಂದು ವಾರ 15 ದಿವಸದಿಂದ ಪ್ರತಿನಿತ್ಯ ಕೆಲಸವನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಟೀಮ್ ಕೂಡ ಇದೆ. ನೆಕ್ಸ್ಟ್ ಅದು ನಿಮಗೆ ಬರಬಹುದು. ಅದಕ್ಕೆ ವಿದ್ಯಾರ್ಥಿಗಳೇ, ನೀವು ಈಗೇನ್ ಕಲಿತಾ ಇದ್ರಲ್ಲ ಇದು ಬಹಳ ಮುಖ್ಯ ಆಗತ್ತೆ. ಇದರ ಜೊತೆಗೆ ಇದನ್ನ ಅಲ್ಲಿಗೆ ನಿಲ್ಲಿಸಬೇಡಿ. ಯಾಕೆಂದ್ರೆ ಇಲ್ಲಿ ನಿಮ್ಗೆ ನಾನು ಇನ್ವಿಟೇಷನ್ ನೋಡ್ತಾ ಹೋದೆ. ಸಾಹಿತ್ಯ ಕನ್ನಡ ಮತ್ತು ಇಂಗ್ಲಿಷ್ ಇದೆ, ಸೈನ್ಸ್ ಮತ್ತು ಇನೋವೇಷನ್ಸ್ ಇದೆ, ಫುಡ್ ಕಲ್ಚರ್ ಇದೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಸೇರಿಸಬಹುದು. ಮತ್ತು ಸಾಹಿತ್ಯ ಅನ್ನುವಂಥದ್ದು ನಮ್ಗೆ ಯಾಕೆ ಮುಖ್ಯ ಅಂದ್ರೆ ಬಹುಶಃ ಇವತ್ತಿನ ಜಗತ್ತಿನಲ್ಲಿ ಸರ್ವರ ಹಿತವನ್ನ ಒಳಿತನ್ನ ಬಯಸಬೇಕು ಅಂದ್ರೆ ನಾವು ಸಾಹಿತ್ಯದ ಓದುಗರಾಗಬೇಕಾಗತ್ತೆ. ನಿಮ್ಗೆ ಚಿಕ್ಕ ವಯಸ್ಸಿಂದ ಓದುವ ಹವ್ಯಾಸವನ್ನ ರೂಪಿಸ್ಕೋಬೇಕಾಗತ್ತೆ. ಸಾಹಿತ್ಯವನ್ನ ನೀವು ಎಷ್ಟೆಷ್ಟು ಓದೋದಕ್ಕೆ ಅಭ್ಯಾಸ ಮಾಡ್ಕೋತಾರ ಈ ವಯಸ್ಸಲ್ಲಿ ಚಿಕ್ಕ ಚಿಕ್ಕ ನಿಮ್ಮ ಪಠ್ಯ ಪುಸ್ತಕಗಳಿರುತ್ತೆ. ಕಥೆ ಇದೆ, ಕಾದಂಬರಿ ಇದೆ, ಸಣ್ಣ ಸಣ್ಣ ನಾಟಕಗಳಿದೆ, ಸ್ಟೋರಿಗಳಿರ್ತವೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಾದಂತ ಕಥೆಗಳಿರುತ್ತೆ. ಅದನ್ನ ಓದ್ತಾ ಹೋದ್ರೆ ನೀವು ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮಲ್ಲಿರುವಂತ ಎಷ್ಟೋ ದುರ್ಗುಣಗಳು, ಕೆಟ್ಟ ಗುಣಗಳು ನಿಮ್ಮಿಂದ ದೂರ ಹೋಗ್ತವೆ. ಈ ಜಗತ್ತಿಗೆ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನುವ ವ್ಯಾಖ್ಯಾನವನ್ನ ಕೊಟ್ಟಂತ ಪಂಪ ಕನ್ನಡ ಸಾಹಿತ್ಯದ ಮೇರು ವ್ಯಕ್ತಿ. ಗೊತ್ತಾಯ್ತಲ್ಲ, ಅಂತ ಒಬ್ಬ ವ್ಯಕ್ತಿ ಹತ್ತಿರದಲ್ಲಿ ನಮ್ಗೆ ಪಂಪ ಆಗ್ಬೋದು, ಬಸವಣ್ಣ ಆಗ್ಬೋದು, ಹಲ್ಲಮ್ಮ ಆಗ್ಬೋದು, ಕಬೀರ್ ದಾಸ್ ಆಗ್ಬೋದು, ಎಂತೆಂಥ ವ್ಯಕ್ತಿಗಳು ಕನ್ನಡ ಸಾಹಿತ್ಯವನ್ನ ಬೆಳೆಸೋದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಅವರು ಈ ಜಗತ್ತಿಗೆ ಕೊಟ್ಟಂತ ಮಾನವೀಯ ಮೌಲ್ಯಗಳನ್ನ ನಾವೆಲ್ಲ ರೂಢಿಸ್ಕೋಬೇಕಾಗತ್ತೆ. ಇಲ್ಲಿ ಜಾತಿ, ಧರ್ಮ, ಮತ, ಪಂಥ ಎಲ್ಲವನ್ನು ಮೀರಿದ್ದು ಸಾಹಿತ್ಯ. ಅದು ಮನುಷ್ಯ ಧರ್ಮವನ್ನ ಪ್ರೀತಿಸಬೇಕು, ಬೆಳೆಸಬೇಕು ಅಂತ ಹೇಳುತ್ತೆ. ನೀವೆಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಿ. ನಿಮ್ಮ ಈ ಶ್ರಮ ನಾವೆಷ್ಟೇ ಓದ್ಬೋದು, ಬರೀಬೋದು, ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಿಲ್ಲ ಅಂದ್ರೆ ಯಾವುದೋ ಒಂದು ಜಾತಿಗೋ, ಒಂದು ಧರ್ಮಕ್ಕೋ, ಒಂದು ಮತಕ್ಕೋ, ಒಂದು ಪಂಥಕ್ಕೋ ಕಟ್ಟು ಬೀಳ್ತೀವಿ ಅಂತಂದ್ರೆ ನಮ್ಮ ಓದೇ ವ್ಯರ್ಥ ಆಗ್ಬಿಡುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿದ್ವಿ. ಈ ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ಜೀವಿಗಳಿದೆ. ಆದ್ರೆ ಆ ಕೋಟ್ಯಾನುಕೋಟಿ ಜೀವಿಗಳಿಗೆ ಮನುಷ್ಯರಾಗಿ ಹುಟ್ಟುವ ಅವಕಾಶ ಸಿಕ್ಕಿಲ್ಲ. ನಮಗೆ ಮನುಷ್ಯರಾಗಿ ಹುಟ್ಟುವ ಅವಕಾಶ ಸಿಕ್ಕಿದೆ ಅಂದ್ರೆ ಅದನ್ನ ನಾವು ಸದ್ಬಳಕೆ ಮಾಡ್ಕೊಳ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡ್ಕೊಳ್ಬಾರ್ದು. ಮನುಷ್ಯ ಅಂತಂದ್ರೆ ಈ ಜಗತ್ತಿನಲ್ಲಿ ಆಲೋಚಿಸುವಂತ ಶಕ್ತಿ, ಮಾತಾಡುವಂತ ಕೌಶಲ್ಯ ಇರೋದು ಮನುಷ್ಯ ಜೀವಿಗೆ ಮಾತ್ರ ಹೊರತು ಉಳಿದ ಜೀವಿಗಳಿಗೆ ಆ ಕೌಶಲ್ಯ ಇಲ್ಲ. ಹಂಗಾಗಿ ಆ ಸಿಕ್ಕಿರುವಂತ ಕೌಶಲ್ಯವನ್ನ, ಜ್ಞಾನವನ್ನ, ವಿದ್ವತ್ತನ್ನ, ಪಾಂಡಿತ್ಯವನ್ನ, ತಿಳುವಳಿಕೆಯನ್ನ ನಾವೆಲ್ಲರೂ ಕೂಡ ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ. ಯಾವುದೇ ಜಾತಿ, ಧರ್ಮ, ಮತ, ಪಂಥಗಳಿಗೆ ಕಟ್ಟು ಬೀಳದೆ ವಿಶ್ವ ಮಾನವತೆಯ ಗುಣ ಅಂತೇನಿದೆ ಅದೆಲ್ಲಕ್ಕೂ ಕೂಡ ನಾವು ಶ್ರಮಿಸೋಣ, ಪ್ರಯತ್ನ ಪಡೋಣ. ಈ ವಯಸ್ಸಿನಿಂದ ನೀವು ತಿಳ್ಕೊಳ್ಳಿ. ಈಗಿಂದ ನೀವು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರೆ ನೀವು ಕೆಟ್ಟ ಚಟುಗಳಲ್ಲಿ ಬೀಳೋದಿಲ್ಲ. ನಮ್ಮ ಸುತ್ತಮುತ್ತಲ ಏರಿಯಾಗಳಲ್ಲಿ ನಿಮ್ಮನ್ನ ಕೆಟ್ಟದಕ್ಕೆ ಉದ್ದೀಪನೆ ಮಾಡಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಾವು ಬೆಳೆಯುವ ಪರಿಸರದ ಒಳಗಡೆ ನಮ್ಮ ಮನಸ್ಸನ್ನ ನಾವು ಸೀಮಿತದಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ನಮ್ಮನ್ನ ಕೆಟ್ಟ ದಾರಿಗೆ ತಗೊಂಡೋಗಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅದು ಸೋಷಿಯಲ್ ಮೀಡಿಯಾ ಆಗ್ಬೋದು, ಅಥವಾ ನಾವು ಬದುಕ್ತಿರುವಂತಹ ಪರಿಸರ ಆಗ್ಬೋದು, ಅಲ್ಲೆಲ್ಲ ಸಾಕಷ್ಟು ನಮ್ಮನ್ನ ಕೆಟ್ಟ ದಾರಿಗೆ ತುಳಿಯೋದಕ್ಕೆ ಅವಕಾಶಗಳನ್ನ ಇವತ್ತಿನ ಸಮಾಜ ಸೃಷ್ಟಿ ಮಾಡ್ತದೆ. ಅಂತದ್ರ ನಡುವೆ ಅವುಗಳಿಂದ ವಿಮುಖರಾಗಿ ಉತ್ತಮವಾದಂತಹ ಬದುಕನ್ನ ಕಟ್ಕೊಳ್ಬೇಕಂದ್ರೆ ನಾವು ಒಳ್ಳೆಯ ಒಡನಾಟವನ್ನ ಹೊಂದಬೇಕಾಗತ್ತೆ, ಒಳ್ಳೆಯ ಆಲೋಚನೆಗಳನ್ನ ಮಾಡ್ಬೇಕಾಗತ್ತೆ, ಒಳ್ಳೆಯ ಸ್ನೇಹಿತರ ಜೊತೆ ಇಟ್ಕೋಬೇಕಾಗತ್ತೆ. 10 ಜನ ಇದ್ದಾರೆ ಅಂದ್ರೆ 10 ಜನ ಒಂದೇ ತರ ಇರಲ್ಲ. ಅಲ್ಲಿ ಒಳ್ಳೆಯವರು ಕೂಡ ಇರ್ತಾರೆ, ಕೆಟ್ಟವರು ಕೂಡ ಇರ್ತಾರೆ. ನೀವುಗಳು ನಿಮ್ಮ ಫ್ರೆಂಡ್ಸ್ ಅನ್ನ ಮಾಡ್ಕೊಳ್ಬೇಕಾದಾಗ ಒಳ್ಳೆಯವರ ಜೊತೆ ಒಡನಾಟವನ್ನ ಇಟ್ಕೊಡಿ. ಅವ್ರು ಏನ್ ಕೆಲಸ ಮಾಡ್ತಾರೆ, ಯಾವ ತರ ಯೋಚನೆ ಮಾಡ್ತಾರೆ, ಅವ್ರು ಒಳ್ಳೆಯವರ ಕೆಟ್ಟವರಂತ ಯೋಚನೆ ಮಾಡ್ಕೊಳ್ಳಿ. ಆಗ ನೀವು ಒಳ್ಳೆ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನೀವು ಕೆಟ್ಟ ವ್ಯಕ್ತಿಗಳು. ಯಾಕಂದ್ರೆ ಕೆಟ್ಟತನ ಇದೆಯಲ್ಲ ಅದು ತಕ್ಷಣದಲ್ಲಿ ನಮ್ಗೆ ತುಂಬಾ ಸುಖ ಕೊಡುತ್ತೆ. ಸತ್ಯ ಯಾವಾಗ್ಲೂ ಕಹಿ ಇರುತ್ತೆ, ಅದು ಬೇಗ ನಮಗೆ ಅರಗಿಸ್ಕೊಳ್ಳಲ್ಲ, ರುಚಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಆದ್ರೆ ಸತ್ಯ ಅಲ್ಟಿಮೇಟ್ ಆಗಿ ವಿನ್ ಆಗುತ್ತೆ, ಗೆಲ್ತೀವಿ, ಬದುಕನ್ನ ಉತ್ತಮವಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರೆ ನನ್ಗೆ ಹೆಚ್ಚು ಮಾತಾಡಕ್ಕೆ ಆಗಲ್ಲ. ಒಂದು ಉಪನ್ಯಾಸ ಕಾರ್ಯಕ್ರಮ ಆಗಿದ್ರೆ ಅದ್ರ ದೀರ್ಘವಾಗಿ ಮಾತಾಡಬಹುದಿತ್ತು. ಬಹುಶಃ ಈಗ ನೀವು ಒಂದು ತರ
of efforts, as Sir said, to become success in life, it doesn't come within a second. For that you need to have lot of patience and truthfulness. Definitely you will have win in your life when you are doing it with lot of faith and hard work. Thank you so much, sir. Now starting with the presentation, we would like sir to visit each student. I wish all the best to the students to introduce. ಅರಸ ರಾಜ ಮುನೆ ಭೂಮಿ ಉಷ ಸರ್ವ ಅದ್ನಾನ್ The mothers also, I know a lot of hard work of parents as well. We welcome you, sir. We welcome you. We welcome all the parents. Yes, kindly come front. Yes, everyone, all the parents, please gather. Move and get place. Come front. Yes. Thank you, parents. Welcome you all. Before letting in, I would request the parents, we will start from Kannada like this and then move on till the last room. Entry is this and exit is towards the next building. Yes? So visiting parents, ನಮಸ್ತೆ, ನನ್ನ ಹೆಸರು ದಕ್ಷತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರು. ಇವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇವರ ಕಾವ್ಯನಾಮ ಕುವೆಂಪು, ಇವರು ಸೀತಮ್ಮ, ಇವರು ದತ್ತಾತ್ರೇಯ ರಾಮಚಂದ್ರ, ಇವರ ಕಾವ್ಯನಾಮ ಅಂಬಿಕಾಚರಣ ದತ್ತ, ಇವರು ಜನವರಿ 1996ರಲ್ಲಿ ಜನಿಸಿದ್ದಾರೆ. ಇವರ ಹುಟ್ಟಿದ ಸ್ಥಳ ಅಂಬಾಮ. Volunteers, go that side.
ಸುಮ್ಮನೆ ಗೊತ್ತಾಗುತ್ತೆ. बनाको वीडियो बनाको अच्छा क्या बोले हेलो हेलो ನಮಸ್ಕಾರ, ನಾನು ಅಕ್ಕ ಮಾದೇವಿ ಬಗ್ಗೆ ಸ್ವಲ್ಪ ಲೈನ್ಸ್ ಹೇಳ್ತೀನಿ. ಹೆಣಗಿನ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿನ್ನ ಪಾದ ಸಾಕ್ಷಿ ಎನ್ನುವ ಮನಸಾಕ್ಷಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಚಂದ್ರಿಕಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಒನಕೆ ಓಬವ್ವ. ಕರ್ನಾಟಕದ ವೀರ ಮಹಿಳೆ ಒನಕೆ ಓಬವ್ವ. ನಾಯಕನ ಮಾದರಿ ಕಾವಲುಗಾರ ನಾನು. ಧನ್ಯವಾದಗಳು. ನಮಸ್ಕಾರ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಮ್ಮ ಸ್ಕೂಲ್ ಹೆಸರು ಸೆಂಟ್ ಥಾಮಸ್ ಇಂಗ್ಲಿಷ್ ಹೈಸ್ಕೂಲ್. ನಾನು ಹಳ್ಳಿ ಹುಡುಗಿ. ಸೆಂಟ್ ಥಾಮಸ್ ಹಳ್ಳಿಗೆ ನಿಮಗೆ ಸ್ವಾಗತ. ಇದು ನಮ್ಮ ಹೊಲ. ಇಲ್ಲಿ ಮೇಕೆ ಹಾಗೂ ಹಂಸಗಳಿವೆ, ಅಲ್ಲಿ ಜೋಡಿ ಎತ್ತುಗಳಿವೆ. ಇಲ್ಲಿ ನಮ್ಮ ಹಳ್ಳಿಯ ಮನೆ ಇವೆ, ಅದು ನಮ್ಮ ಚಿಕ್ಕ ಒಂದು ಕೆರೆ. ಕಪ್ಪ ಕೊಡಬೇಕೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ, ನೀವು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಬಳಗರೇ, ಮಿತ್ರರೇ, ದಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ, ನೀವು ನಮ್ಮ ಜೊತೆ ಕಿತ್ತೂರು ನಾಡನ್ನು ಹುಟ್ಟಿದ್ದೀರೆ, ಬಿಟ್ಟಿದ್ದೀರೆ, ನೀರಾಯಿಸಿದ್ದೀರೆ, ನಿಮಗೇಕೆ ಕೊಡಬೇಕು ಕಪ್ಪ, ಕಿತ್ತೂರು ನಮ್ಮ ನಾಡು. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಸಾಲು ಮರದ ತಿಮ್ಮಕ್ಕ. 8,000 ಮರಗಳನ್ನು ನೆಟ್ಟು ಮಕ್ಕಳಂತೆ ಘೋಷಿಸಿರುವ ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ಮಹಿಳೆ, ಪದ್ಮಶ್ರೀ ಪ್ರಶಸ್ತಿ ಪಡೆದರು ಸಾಲು ಮರದ ತಿಮ್ಮಕ್ಕ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಆಯುಷ್ ಪುಷಟಿ. ನಾನು ಕಲೆ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ವಚನಗಳ ಪ್ರಾಜೆಕ್ಟ್ ಮಾಡಿದ್ದೇನೆ. ವಚನಗಳಲ್ಲಿ 2 ವಿಧ, ಏಕವಚನ ಮತ್ತು ಬಹುವಚನ. ಎಕ್ಸಾಂಪಲ್: ಮನೆಗಳು, ಎಲೆಗಳು, ಮರಗಳು, ಕವಿಗಳು, ತಿಂಡಿಗಳು, ಪುಸ್ತಕಗಳು. ಧನ್ಯವಾದ. नमस्कार, मेरा नाम साहिल है। आज मैं आपको वीरान चिन्ह के बारे में बताने जा रहा हूँ। क्या आपको मालूम है वीरान चिन्ह किसे कहते हैं? घबराइए मत, मैं आपको बताता हूँ वीरान चिन्ह किसे कहते हैं। हर एक भाषाओं में वीरान चिन्ह अंग्रेजी में सिंबल कहते हैं। हर एक शब्द वाक्य में बनते हैं। इनका संख्या 11 है। धन्यवाद। मेरा नाम सिमरा है। नमस्ते, मेरा नाम सिमरा है और मैं 6वीं कक्षा में पढ़ती हूँ। क्या आपको पता है भारत एक कृषि प्रधान देश से कहा जाता है? भारत में, घबराइए मत, मैं आपको समझाती हूँ। भारत एक कृषि प्रधान देश कहा जाता है जहाँ किसान मेहनत करके फल, अनाज, सब्जियां और पौधे पैदा करते हैं। धन्यवाद। Good afternoon, everyone. My name is Syed Hassan Abdullah. I am studying grade 1. Good night, poem. Every night, Mama gives me a kiss and she hugs me close like this. Every night, I wait for her hug and then I sleep snug as a bug. Every night, I wait for her hug and then I sleep snug as a bug. Every night, I wait for her hug and then I sleep snug as a bug. Every night, Daddy says, good night, Daddy says, I love you. I hug him and say I love you too. Every night I shut my eyes tight when Daddy says good night. Good morning, good afternoon, man. My name is Muhammad Ismail Rabiullah. I am studying first 9 section. My model is vowels and
I am studying third standard A section. Types of fraction. Fraction shows part of a whole. They can be proper, improper, mixed. Fractions makes maths easy. Thank you. Third, D section. My project is patterns. What is a pattern? A pattern is something that is against following a rule. Number pattern. It consists of number. Demonstrate pattern. It consists of colors, design or shape. Progress pattern. It is created by the increase and disincrease of numbers. थैंक यू। मिसबा सुल्तान है और मैं 8वीं कक्षा में पढ़ती हूँ। आज मैं आपको मुंशी प्रेमचंद के बारे में कुछ जानकारी देने वाली हूँ। मुंशी प्रेमचंद हिंदी और उर्दू साहित्य के एक महान भारतीय लेखक थे। उनका असली नाम धनपत राय वास्तव था और बचपन में उन्हें नवाब कहा जाता था। उनका जन्म 31 जुलाई 1880 उत्तर प्रदेश के पास लम्हे गांव में हुआ था। उनकी प्रारंभ शिक्षा उर्दू और फारसी भाषाओं में हुई। उनका मृत्यु यानी कि मौत 8 अक्टूबर 1936 में जलोदर रोग, जिसे जॉन्डिस कहते हैं, उसके कारण हुई। उन्होंने 300 से अधिक लघु कथाएं, 14 उपन्यास और कई निबंध अनुवाद किए हैं। उनके कुछ रचनाएं निम्नलिखित हैं: गोदान, सेवा सदन, निर्मला, रंगभूमि आदि। और उनकी कहानियां हैं ठाकुर का कुआं, बूढ़ी काकी, कफन आदि। उनकी कहानियां आज भी लाखों पाठकों के दिलों में अमिट छापा छापती हैं। धन्यवाद। क्लास 4 A section from St. Thomas English High School. Maths part. Accelerator angle, perpendicular angle, holograph angle, intertriangle, triangle. Right angle. Thank you. This all angles are used in maths. Thank you. मेरा नाम है अरबिया और मैं 8वीं कक्षा में पढ़ती हूँ। द्वारिका प्रसाद माहेश्वरी। द्वारिका प्रसाद माहेश्वरी हिंदी के प्रसिद्ध कवि और बाल साहित्यकार हैं। इनका जन्म 1 दिसंबर 1915 में हुआ और मरण 25 अगस्त 1940 में हुआ। और इन्होंने बहुत सारी कविता रचना की है और इनके कविताएं अभी तक पाठशाला में रची हुई है। इनका जन्म आगरा के रोहन गांव में हुआ है और इनके कविताएं अभी तक पाठशाला में चली हुई है। धन्यवाद। नमस्ते, मेरा नाम साहिबा है और मैं 10वीं कक्षा में पढ़ती हूँ। आज मैं आपको गोस्वामी तुलसीदास का परिचय देने वाली हूँ। गोस्वामी तुलसीदास हिंदी साहित्य के भक्तकाल की राम भक्ति की शाखा के प्रमुख कवि थे। इनका जन्म 1532 में उत्तर प्रदेश के राजपुर जिले में हुआ था। इनके पिता का नाम आत्माराम था और माता का नाम हुंसी था। इन्होंने बचपन में राम नाम का उच्चारण किया था, इस कारण से इनके बचपन का नाम राम बोले था। इनका देहांत 1623 में हुआ था। इनका एक प्रमुख दोहा है: मुखिया मुख सौ चाहिए, खान पान को एक, पालो पोसो सकल अंग, तुलसी सहित विवेक। इसमें तुलसीदास जी कहना चाहते हैं कि मुंह हमारे सारे शरीर का काम अकेला करता है, मुंह से ही हम खाते हैं और पीते भी हैं। इसी तरह इंसान को भी अपने सारे शरीर का काम अकेले करना चाहिए और इसका फल सभी में बांटना चाहिए। धन्यवाद। नमस्ते, मेरा नाम अम्मार अहमद है। मैं 9वीं कक्षा का छात्र हूँ। मैं आज महादेवी वर्मा जी का कवि परिचय सुनाने जा रहा हूँ। ये है महादेवी वर्मा। इनका जो जन्म है 26 मार्च 1907 फर्रुखाबाद के उत्तर प्रदेश में हुआ। ये एक बहुत अच्छे खानदान से थी। इनकी माता हेमा रानी देवी और पिता गोविंद प्रसाद जी थे। शिक्षा इन्होंने इंदौर और प्रयाग महिला विद्या पार्टी में शिक्षा की। इलाहाबाद में इन्होंने उच्च शिक्षा प्राप्त की और वहीं ये प्रधानाचार्य भी रही। विवाह, इनकी जो विवाह थी बहुत कम उम्र में हो गई थी और ये पति से अलग भी हो गई थी और इन्होंने कभी भी विवाह को स्वीकार नहीं किया और एकाकी जिंदगी बिताई। इनका निधन 11 सितंबर 1987 को इलाहाबाद में हुआ। धन्यवाद। My name is Vera Banu. Today's my topic is good habit. Good habit means we should always be happy and we should eat healthy food and exercise and we should do always praying. My name is Anam Fatima. I am studying in grade 4 from A section. I am here to explain about action verbs. Action verbs are the action doing well. They tell about the action: running, skipping, jumping, writing, etc. Thank you. My school name is St. Thomas English High School and my name is Muhammad Anas. This non-common
girl, driver, boy, market, temple, hospital, playground, and paper, non, lion, dog, hen, ladybird, drum, air balloon, chocolate, clock, web, writing, cooking, cycling, dancing, playing, and reading. A word that refers to a person, place, animal, things is called noun. Words that tell us what a person, animal, or things is doing is called verb. नमस्ते, मेरा नाम है अर्चना और मैं 6वीं कक्षा में पढ़ता हूँ। मेरा टॉपिक है कश्मीर भारत का स्वर्ग। कश्मीर को भारत का स्वर्ग कहते हैं। यह अपनी प्रकृति सुंदरता, बर्फ से ढके पहाड़ों, हरी भरी वादियों, झीलों और बाग बगीचों के लिए विश्व भर में प्रसिद्ध है। यहाँ की डल झील, मुगल गार्डन और केसर के खेतों के पर्यटकों को अपनी ओर आकर्षित करता है। कश्मीर की ठंडी हवा, शांत वातावरण और समुद्र संस्कृति इसे भारत का स्वर्ग कहते हैं। धन्यवाद। My kids I have 3 kids, so all 3 are studying in St. Thomas English School, and since day one I've seen a lot of interactive activities which the school is making the kids participate. Lot of educational things and activities. All my 3 kids are actually enjoying staying and studying here at St. Thomas English School. Three. I have 3 kids. All 3 are studying here, and they are really doing good. The teachers are supportive. The principal and the headmaster, everyone are supportive, and we are really liking the education is really good, I can say. So my son is in first standard. He's become a quick learner all because of the teachers here. His English is improved a lot. Similarly, my third standard, my daughter is in third standard, and one in 9th standard. So all 3, alhamdulillah, doing good. So basically the school is focusing on the personality development. So the stage fear, how to talk about in the future, man. So it's very good activity which is happening because academic is one part. So when all this cultural activity, when it comes, it's very important for the people to develop themselves. मेरा नाम अस्मा बानो, हमारी बच्ची का नाम आयरा फातिमा, यूकेजी पढ़ रही। माशाल्लाह एग्जीबिशन जो भी चला बहुत अच्छा कर को ही हमारे बच्ची के एजुकेशन भी अच्छा है, अच्छे से अच्छा पढ़ रही बच्ची, इम्प्रूव हो रही दिन को दिन, बेटर है, बोले सो बात सुनती, बिहेवियर अच्छा है, सब कुछ अच्छा पढ़ रही, रैंक स्टूडेंट हो रही। थैंक यू सो मच टीचर, सब अच्छे हैं, सब कुछ अच्छा है। थैंक यू सर। ತುಂಬಾ ಖುಷಿ ಆಗ್ತದೆ। ಬಹುಶಃ ಈ ತರದ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಇರುವಂತ ಭಯ ಹೋಗುತ್ತೆ। ಎರಡನೇದಾಗಿ ಅವರಲ್ಲಿದ್ದಂತ ಪ್ರತಿಭೆಗಳನ್ನ ಹೊರತರಕ್ಕೆ ತುಂಬಾ ಅನುಕೂಲ ಆಗುತ್ತೆ। ಕಾರ್ಯಕ್ರಮವನ್ನು ನೋಡಿದಾಗ ಒಂದು ತರದ ಚಟುವಟಿಕೆಗಳಿಲ್ಲ, ವಿಭಿನ್ನವಾದಂತ ಕಾರ್ಯಕ್ರಮ ಇರ್ತಿತ್ತು। ಕವಿಗಳಿಂದ, ಪ್ರಕೃತಿಯಿಂದ, ಭಾಷೆಯಿಂದ, ಬರಹಗಾರರಿಂದ ಮಕ್ಕಳಲ್ಲಿ ಏನ್ ಹೊಸದಾದಂತ ತಿಳುವಳಿಕೆಯನ್ನ ಕೊಡ್ಬೇಕು, ಅವರನ್ನು ಇನ್ಸ್ಪೈರ್ ಮಾಡಬೇಕು। ಆ ಇನ್ಸ್ಪೈರ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ತರದ ಆಕ್ಟಿವಿಟೀಸ್ ಇತ್ತು। ತುಂಬಾ ಖುಷಿ ಆಯ್ತು। ಈ ತರದ ಕಾರ್ಯಕ್ರಮಗಳು ಎಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ ನಡೆದರೆ ಅವ್ರಲ್ಲಿ ಒಂದು ಹೊಸ ಅರಿವು ಬರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನಗಂತೂ ತುಂಬಾ ಖುಷಿ ಆಯ್ತು। ಈ ನಡುವೆ ಏನಾಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಬರೀ ಸೋಷಿಯಲ್ ಮೀಡಿಯಾ, ಮೊಬೈಲ್ ಫೋನು ಅದು ಇದು ಅಂದ್ಬಿಟ್ಟು ಮಕ್ಕಳನ್ನ ಈ ತರ ಆಕ್ಟಿವಿಟೀಸ್ ಮಾಡೋದೇ ಮರ್ತ್ಬಿಟ್ಟವ್ರೆ। ಸೊ ಈ ತರ ಮಾಡಿದ್ರೆ ಜನರು ಚಿಕ್ಕ ಮಕ್ಕಳಿಗೆ ಮೈಂಡ್ ಮೋಟಿವೇಶನ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ, ಆತರ ಮಾಡೋದು ಖಂಡಿತ ಆಗುತ್ತೆ। ಬಹುಶಃ ಇದಕ್ಕಿಂತ ನಾವು ಜೀವಂತವಾದ, ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗ ಜೀವಂತವಾಗಿ ಖುಷಿ ಪಡ್ತಾ ಇದ್ವಿ। ಬಹುಶಃ ಈ ತರದ ಆಗೋದ್ರಿಂದ ಅವ್ರಿಗೇನೋ ಒಂದು ಹೊಸತನ ಬೇರೆ ತರ ಸಿಗುತ್ತೆ। ಮೊಬೈಲ್ ಗಿಳಿಯಿಂದ ಹೊರ ಆಗುತ್ತೆ। ಮೊಬೈಲ್ ಅಲ್ಲಿ ಏನಾಗುತ್ತೆ, ಅವ್ರ ಸ್ವಂತ ಪ್ರತಿಭೆ ಬರಲ್ಲ, ನೋಡ್ತಾ ಹೋಗ್ತಾರೆ, ಮೈಂಡ್ ಡೈವರ್ಟ್ ಆಗುತ್ತೆ। ಬಟ್ ಇದರಿಂದ ಏನಾಗುತ್ತೆ, ನಾವ್ ಇನ್ನೂ ಡಿಫ್ರೆಂಟ್ ಆಗಿ ಹೊಸದಾಗಿ ಏನಾದ್ರು ಮಾಡ್ಬೇಕಲ್ಲ ಅಂತೇಳಿ ಅವ್ರಿಂದ ಕ್ರಿಯೇಟಿವಿಟಿ ಇತ್ತಲ್ಲ, ಅದನ್ನ ಹೊರ ತರೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ। ಇದನ್ನ ಅವ್ರನ್ನ ನೋಡಿ ಇನ್ಸ್ಪೈರ್, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಖುಷಿ ಪಡ್ತಾರೆ ಮಕ್ಕಳು, ಎಂಜಾಯ್ ಮಾಡ್ತಾರೆ। ಅದನ್ನ ಪೇರೆಂಟ್ಸ್ ಕೂಡ ತಮ್ಮ ಮಕ್ಳು ಏನೋ ಒಂದು ಮಾಡ್ತಿದಾರಲ್ಲ, ಸ್ಕೂಲ್ ಹೋಗಿ ತುಂಬಾ ಅಂತ ಬ್ಲೈಂಡ್ ಆಗಂತೂ ಇಲ್ಲ ಅನ್ನೋದು ಅವ್ರಿಗೂ ಖುಷಿ ಆಗುತ್ತೆ। ವೆರಿ ಹ್ಯಾಪಿ ಟು ರಿಸೀವ್ ದ ಸರ್ and welcome to our two guests. Thanks for coming here.
Firstly, as a principal and management of St. Thomas English High School, I would thank sir for taking out your precious time and coming and motivating the students, because motivation is more important. See, we are not judging the students based on their effort, qualities and all, whether they are able to do it or it is very perfect. We just want the children to come out of the fear, the confidence, building up of the confidence, meeting the people, talking about them, talking about their efforts. And thankful to my whole team, especially my teachers and my HM sir, who's been there. And all these things we have done only for the sake of the students. So this is only day one, and I'm very much happy to see the very good response from all the parents who have stood with us. So we still have day 2 and day 3. So day 2 we'll be having science, and day 3 we'll be having a food carnival. So I would request everyone to come and motivate my students, because we have a logo of a school, like, we will rise, lead and inspire. We will definitely rise up and lead our children and inspire them to have a successful life. ನಮ್ಮ ಕನ್ನಡ ಪ್ರಾಜೆಕ್ಟ್ಗೆ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. HM ಸರ್, ಪ್ರಿನ್ಸಿಪಲ್ ಮ್ಯಾಮ್ ನಮ್ಗೆ ಗೈಡೆನ್ಸ್ ಎಲ್ಲ ಕೊಟ್ಟಿದ್ರು, ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಇಲ್ಲ ಅಂತ. ಸೊ ಅದ್ರ ಪ್ರಕಾರ ಕೃಷ್ಣರಾಜಸಾಗರ ಅಣೆಕಟ್ಟು ಮೈಸೂರಲ್ಲಿರೋ ಫೇಮಸ್, ಆಮೇಲೆ ಏಕವಚನ ಬಹುವಚನ ಸ್ವರ ವ್ಯಂಜನಗಳು, ಮಂದಿರ ಅದೆಲ್ಲ ಪ್ರೋತ್ಸಾಹ HM ಸರ್ ಪ್ರಿನ್ಸಿಪಲ್ ಮ್ಯಾಮ್ ಹೇಳಿದ್ರು. ಎಲ್ಲರಿಗೂ ಸೆಂಟ್ ಥಾಮಸ್ ಚಟುವಟಿಕೆ ಮತ್ತು ಈ ಎಕ್ಸಿಬಿಷನ್ಗೆ ಸ್ವಾಗತ. ನಮ್ಮ ಸೆಂಟ್ ಥಾಮಸ್ ಶಾಲೆಯ ಪ್ರಾಂಶುಪಾಲ ಆದ ಮಿಸ್ಟರ್ ನೌರೀನ್ ಮ್ಯಾಮ್ ಮತ್ತು HM ಸರ್ ಆದ ಫೈಜನ್ ಸರ್ ಈ ಚಟುವಟಿಕೆ ಮಾಡಕ್ಕೆ ಬಹಳ ಸಹಕರಿಸಿ, ಮತ್ತೆ ಮಕ್ಕಳೊಂದಿಗೆ ಪೇರೆಂಟ್ಸ್ ಕೂಡ ನಮ್ ಜೊತೆ ತುಂಬಾ ಸಹಕರಿಸಿ ಈ ಚಟುವಟಿಕೆ ನಮ್ಗೆ ಮಾಡಕ್ಕೆ ತುಂಬಾ ಪರಿಪೂರ್ಣ ಆಗಿ ಯಶಸ್ವಿ ಆಗ್ತಾ ಇದೆ ಸರ್. ಧನ್ಯವಾದ ನಮ್ಮ ಪ್ರಿನ್ಸಿಪಾಲ್ಗೆ ಮತ್ತೆ HM ಸರ್ಗೆ ತುಂಬಾ ಧನ್ಯವಾದ. नमस्कार, मेरा नाम आयशा है और मैं सेंट थॉमस इंग्लिश हाई स्कूल में काम कर रही हूँ. हम आज यहाँ पे सभी के लिए सेंट थॉमस के हवा महल में आप सभी का स्वागत है. हवा महल एक जयपुर राज्य में स्थित है. इसको बनाने के लिए लगभग 1 महीने से हम इसके पीछे तैयार होकर लगे हैं और यहाँ पे बहुत सारे बच्चों का भी इसमें बहुत सारा हाथ है. इसमें कामयाबी होने के लिए 5 से 6 सभी टीचरों ने सभी मिलकर इसके मेहनत करके हम सभी के बनाए हैं. यहाँ पे आप देख सकते हैं राजस्थान का हवा महल है और यहाँ पे बच्चों भी रसिप करके कम है. बच्चे लोगों को भी है ना, हमने राजस्थान का एक बनाकर खड़ा किए हैं. धन्यवाद. I am the class teacher of first standard. Our school name is St. Thomas English High School. Today is this exhibition we are doing 3 days continuously. This is in literature exhibition. So languages English, Kannada and Hindi. Tomorrow we have science exhibition. Then 3rd day is we having the food fest. And we are very excited for the next day, coming events and all.